ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಫ್ರೀಕ್ವೆಂಟ್ ಯೂರಿನೇಷನ್, ಇನ್ಕಾಂಟಿನೆನ್ಸ್ ಯೂರಿನೇಷನ್ ಅಂದರೆ ಮೂತ್ರ ವಿಸರ್ಜನೆ ಪದೇ ಪದೇ ಉಂಟಾಗೋದು. ಎಸ್ಪೆಷಲಿ ಇದು ಡಯಾಬಿಟಿಕ್ ಪೇಷಂಟ್ನಲ್ಲಿ ಮತ್ತು ವಯೋವೃದ್ಧರಲ್ಲಿ ಇದು ಕಾಣಿಸ್ಕೊಳ್ತಾ ಇರ್ತದೆ. ಮತ್ತು ವೆದರು ಕೂಡ ಸ್ವಲ್ಪ ಕೋಲ್ಡು ವಾತಾವರಣ, ಮಳೆಗಾಲ, ಸ್ವಲ್ಪ ಚಳಿ ವಾತಾವರಣ ಇದ್ದಾಗ ಪದೇ ಪದೇ ಯೂರಿನೇಷನ್ನು ಕೆಲವರು ವಯಸ್ಕರಲ್ಲೂ ಕೂಡ ಇದು ಕಾಣಿಸ್ಕೊಳ್ತಾ ಇರ್ತದೆ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಹಿಂದೆ ಹೇಳ್ದಂಗೆ ಡಯಾಬಿಟಿಕ್ ಪೇಷಂಟ್ ಆಗ್ಬೋದು ಅಥವಾ ಏಜ್ಡ್ ಪೀಪಲಲ್ಲಿ ಈ ಪದೇ ಪದೇ ಯೂರಿನೇಷನ್ ಆಗ್ತಾಯಿದ್ದಾರೆ. ಅಂಥವರೆಲ್ಲರಿಗೂ ಕೂಡ ಇಲ್ಲಿ ಒಂದು ಕಲರ್ ಥೆರಪಿ, ಈ ಕಲರ್ ಥೆರಪಿನ ಅಪ್ಲೈ ಮಾಡ್ತಾ ಇದ್ದಂಗೆ ಆ ಫ್ರೀಕ್ವೆಂಟ್ ಯೂರಿನೇಷನ್, ಆಗಾಗ್ಗೆ ಮೂತ್ರ ವಿಸರ್ಜನೆಯ ಸೆನ್ಸೇಷನ್ ಉಂಟಾಗೋದು, ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗೋದನ್ನು ಸ್ವಲ್ಪ ನೀವು ಕಲರ್ ಥೆರಪಿ ಮುಖೇನ ನಿಯಂತ್ರಣಕ್ಕೆ ತರ್ಬೋದು. ಯಾವ್ಯಾವ ಕಲರನ್ನು ಬಳಸೋದು ಅಂದಾಗ ನಾವು ಪ್ರಮುಖವಾಗಿ ಇಲ್ಲಿ 3 ಬಣ್ಣಗಳನ್ನು ಬಳಸ್ತೇವೆ. ಯೆಲ್ಲೋ ಕಲರು, ಸ್ಕೈ ಬ್ಲೂ ಕಲರು ಮತ್ತು ಆರೆಂಜ್ ಕಲರ್. ಈ 3 ಕಲರ್ಗಳು 2 ಪ್ರಮುಖವಾದ ಚಾರ್ಟ್ನ ಆಧಾರಿತದ ಮೇರೆಗೆ ನಾವು ಕಲ್ಲರನ್ನು ಕೈಗಳಲ್ಲಿ ಅಪ್ಲೈ ಮಾಡೋದು. ಇಲ್ಲಿ ಹಿಂದೆ ಒಂದು ಚಾರ್ಟ್ ಕಾಣಿಸ್ತಿದೆ, ನಿಮಗೆ ಕಾಣಿಸ್ತಿದೆ ಅಲ್ವಾ? ಇದು ಸುಜೋಕ್ ಚಾರ್ಟ್ ಅಂತ. ಇಡೀ ದೇಹವನ್ನು ನಮ್ಮ ಕೈಯಾಗಿ ತೆಗೆದುಕೋಬೋದು. ಇದು ತಲೆ ಭಾಗ, ಇದು ಕತ್ತಿನ ಭಾಗ, ಇದು ಎದೆ ಭಾಗ, ಅದೇ ರೀತಿ ಇದೆರಡು ಕಾಲುಗಳು, ಕೈಗಳು. ಇಲ್ಲಿ ಚಾರ್ಟ್ ಕಾಣಿಸ್ತಾ ಇದೆ. ಸೊ ನಮಗೆ ಪದೇ ಪದೇ ಯೂರಿನೇಷನ್ ಆಗ್ತಾ ಇದೆ ಅಂದಾಗ ಮೂತ್ರ ವಿಸರ್ಜನಾ ಭಾಗ ಎಲ್ಲಿ ಈ ಚಾರ್ಟಲ್ಲಿ ನೋಡ್ತಿದ್ದೀರ, ಈ ಭಾಗದಲ್ಲಿ ನೀವೇನು ಮಾಡಬೇಕು, ಯೆಲ್ಲೋ ಕಲರನ್ನು ಹಾಕೋದು. ಯೆಲ್ಲೋ ಬಂದು ಹೋಲ್ಡಿಂಗ್ ಕೇಪಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ನೀವು ಯೆಲ್ಲೋ ಕಲರನ್ನ ಎಕ್ಸಾಕ್ಟಾಗಿ ಈ 2 ಕಾಲು ಅಂದ್ಕೊಳ್ಳಿ, ಇದರ ಮಧ್ಯದಲ್ಲಿ ಇಲ್ಲಿ ಯೆಲ್ಲೋ ಕಲರನ್ನ ಹಾಕೋದು. ರೌಂಡಾಗಿ ಈ ರೀತಿ ಯೆಲ್ಲೋ ಕಲರ್ ಕಾಣಿಸೋದಿಲ್ಲ. ಯೆಲ್ಲೋ ಕಲರ್ ಅಪ್ಲೈ ಮಾಡಿದಾಗ ಈ ರೀತಿ ಎರಡೂ ಕೈಯಲ್ಲಿ ನೀವು ಯೆಲ್ಲೋ ಕಲರನ್ನ ಈ ರೀತಿ ಅಪ್ಲೈ ಮಾಡೋದು. ನಂತರ ಅದರ ಸುತ್ತ ಲೈಟಾಗಿ ಒಂದಿಷ್ಟು ಬಿಸಿ ಇರಬೇಕು. ವಾಂತನ ಕ್ರಿಯೇಟ್ ಮಾಡಲಿಕ್ಕೆ ನೀವು ಹೋಲ್ಡಿಂಗ್ ಮಾಡಲಿಕ್ಕೆ ಯೆಲ್ಲೋ ಕಲರ್ ಹಾಕಿದ್ರೆ ಅಲ್ಲಿ ವಾಂತಿ ಬಿಸಿ ಕ್ರಿಯೇಟ್ ಮಾಡೋದು. ಕೋಲ್ಡ್ನೆಸ್ ಜಾಸ್ತಿ ಇದೆ ಅಂದಾಗ ಲೈಟಾಗಿ ಅದರ ಸುತ್ತ ಬಾರ್ಡರ್ನ ಕೊಟ್ಕೊಳ್ಳೋದು. ಯಾವ ಕಲರಿಂದ? ಸ್ಕೈ ಬ್ಲೂ ಕಲರಿಂದ. ಅದರ ಸುತ್ತ ನೀವು ಲೈಟಾಗಿ ಒಂದು ಬಾರ್ಡರ್ ರೌಂಡ್ ಹಾಕೊಳ್ಳಿ. ಈ ರೀತಿ ಯೆಲ್ಲೋ ಕಲರ್ ಹಾಕ್ತೀರಾ, ಅದರ ಸುತ್ತ ಸ್ಕೈ ಬ್ಲೂ ಕಲರ್ ಕೂಡ ಬಾರ್ಡರ್ ಟೈಪ್ ಹಾಕ್ಕೊಳ್ಳೋದು. ಹಾಗೆ ಬಲಗೈನ ಮತ್ತೊಂದು ಚಾರ್ಟ್ನ ಆಧಾರಿತ ಮೇರೆಗೆ ಬಲಗೈನ ತೋರುಬೆರಳು ಜಲತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿಂದ ಮೇಲಿಂದ 3ನೇ ಜಾಯಿಂಟ್ ಬಂದು ಕಿಡ್ನಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕಿಡ್ನಿಲಿ ಕೋಲ್ಡ್ನೆಸ್ ಜಾಸ್ತಿ ಇದೆ, ಅದನ್ನು ಕಡಿಮೆ ಮಾಡಲಿಕ್ಕೆ ನೀವೇನು ಮಾಡಬೇಕು, ಯಥಾಸ್ಥಿತಿಲಿ ಯೆಲ್ಲೋ ಕಲರು ಒಂದು ರಿಂಗ್ ಟೈಪ್ ಹಾಕೋದು. ಎಲ್ಲಿ? ಬಲಗೈ ತೋರು ಬೆರಳು ಕೊನೆ ಜಾಯಿಂಟಿಗೆ ಜಲತತ್ವವನ್ನು ಕಡಿಮೆ ಮಾಡಲಿಕ್ಕೆ ಕಿಡ್ನಿ ರಿಫ್ಲೆಕ್ಸ್ಗೆ ಒಂದು ಯೆಲ್ಲೋ ಕಲರು ರಿಂಗ್ ಟೈಪು ಈ ರೀತಿ ಹಾಕೋದು. ಅದರ ಮೇಲೆ ಯಥಾಸ್ಥಿತಿಲಿ ಫೈರನ್ನು, ಕೋಲ್ಡ್ನೆಸ್ನ ಕಡಿಮೆ ಮಾಡಲಿಕ್ಕೆ, ನೀವು ಫೈರ್ನ ಇನ್ಕ್ರೀಸ್ ಮಾಡೋಕ್ಕೆ ಸ್ಕೈ ಬ್ಲೂ ಕಲರ್ ಹಾಕೋದು. ಇಲ್ಲಿ ಅದೇ ಬಲಗೈ ತೋರು ಬೆರಳು ಕಿಡ್ನಿ ಜಾಯಿಂಟಿಗೆ ಯೆಲ್ಲೋ ಕಲರು, ಅದ್ರ ಮೇಲೆ ಸ್ಕೈ ಬ್ಲೂ ಕಲರ್ ಕೂಡ ಹಾಕೋದು. ಹಾಗೆ ಭಾಳ ಮುಖ್ಯವಾಗಿ ದೇಹದಲ್ಲಿ ಹಿಡಿದಿಟ್ಕೊಳ್ಳೋಕ್ಕಾಗ್ತಿಲ್ಲ, ಯೂರಿನ್ ಆಗ್ಬೋದು, ಎನಿವನ್ ದೇಹದಲ್ಲಿ ನಿಮಗೆ ಹಿಡಿದಿಟ್ಕೊಳ್ಳೋದು ಕಂಟ್ರೋಲ್ ಬರ್ತಾ ಇಲ್ಲ ಅಂದಾಗ ಆ ಸ್ಪ್ಲೀನ್ನ ಪಾತ್ರ ಪ್ರಮುಖವಾಗಿರುತ್ತೆ TCMನ ಪ್ರಕಾರ. ಹಾಗಾಗಿ ಈ ಸ್ಪ್ಲೀನ್ ಅಂತ ಬಂದಾಗ ಅರ್ತ್ ಎಲಿಮೆಂಟ್, ಬಲಗೈನ ಉಂಗುರದ ಬೆರಳು ಫಸ್ಟ್ ಜಾಯಿಂಟ್ ಬಂದು ಸ್ಟಮಕನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿಂದ ಕೆಳಗಡೆ 3rd ಜಾಯಿಂಟ್ ಬಂದು ಸ್ಪ್ಲೀನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಸ್ಪ್ಲೀನ್ನ ರಿಫ್ಲೆಕ್ಸಿಗೆ ಆರೆಂಜ್ ಕಲರು ಒಂದು ರಿಂಗ್ ಟೈಪು ನೀವು ಬಾರ್ಡರ್ ಥರ ಅಂದರೆ ರಿಂಗ್ ಟೈಪು ಅದ್ರ ಸುತ್ತ ಹಾಕೋದು. ಸ್ಪ್ಲೀನ್ನ ರಿಫ್ಲೆಕ್ಸ್ಗೆ ಆರೆಂಜ್ ಕಲರ್ ಹಾಕಿ ಸ್ಪ್ಲೀನ್ನ ಎನರ್ಜಿನ ಸ್ಟ್ರೆಂಥನ್ ಮಾಡಲಿಕ್ಕೆ, ಹಾಗೆ ಅಲ್ಲಿ ಕೂಡ ಸರ್ಕ್ಯುಲೇಷನ್ನು ಮತ್ತು ಫೈರನ್ನು ಕ್ರಿಯೇಟ್ ಮಾಡೋಕ್ಕೆ ಒಂದು ಸ್ಕೈ ಬ್ಲೂ ಕಲರು ರಿಂಗ್ ಟೈಪ್ ಎಲ್ಲಿ ಆರೆಂಜ್ ಹಾಕ್ತೀರಾ ಅದ್ರ ಮೇಲೆ ಸ್ಪ್ಲೀನ್ನ ರಿಫ್ಲೆಕ್ಸ್. ಈ ರೀತಿ ಕಲರ್, ಇಷ್ಟು ಕಲರ್ ನೀವು ಬಲಗೈ ಉಂಗುರದ ಬೆರಳು ಸ್ಪ್ಲೀನ್ನ ರಿಫ್ಲೆಕ್ಸಿಗೆ ಆರೆಂಜು ಮತ್ತು ಸ್ಕೈ ಬ್ಲೂ, ಬಲಗೈ ತೋರು ಬೆರಳು ಇಲ್ಲಿ ಯೆಲ್ಲೋ ಮತ್ತು ಸ್ಕೈ ಬ್ಲೂ, ಹಾಗೆ ಈ ಮೂತ್ರಜನಕಾಂಗದ ರಿಫ್ಲೆಕ್ಸ್ಗೆ ಸುಜೋಕ್ನ ಚಾರ್ಟ್ನ ಪ್ರಕಾರ ಯೆಲ್ಲೋ ಮತ್ತು ಸ್ಕೈ ಬ್ಲೂ. ಇಷ್ಟು ಕಲರನ್ನು ನೀವು ಪ್ರತಿದಿನ ಹಾಕ್ತಾ ಬಂದಂಗೆ ಫ್ರೀಕ್ವೆಂಟ್ ಯೂರಿನೇಷನು, ಇನ್ಕಂಟೆನ್ಸಿ ಯೂರಿನೇಷನ್, ಅಸಂಯಮ ಮೂತ್ರ ವಿಸರ್ಜನಾ ಅಂತ ಕರೀತಾರೆ. ಅಂದರೆ ನಿಮಗೆ ಯೂರಿನ್ನು ಹೋಲ್ಡಿಂಗ್ ಕೇಪಬಿಲಿಟಿ ಇಲ್ಲ,
ಪದೇ ಪದೇ ಯೂರಿನ್ ಸೆನ್ಸೇಷನ್ ಉಂಟಾಗ್ತಾ ಇದೆ, ಯೂರಿನೇಷನ್ ಆಗ್ತಾ ಇದೆ. ನಾ ಹಿಂದೆ ಹೇಳ್ದಂಗೆ ವಾತಾವರಣ ಸ್ವಲ್ಪ ತಂಪಾಗಿದ್ದಾಗ ವಯಸ್ಕರಲ್ಲೂ ಕೂಡ ಇದು ಸರ್ವೇಸಾಮಾನ್ಯವಾಗಿ ಕಾಣಿಸ್ಕೊಳುತ್ತೆ. ಸೊ ಹೆಚ್ಚು ನೀರು ಕುಡಿದಾಗಲೂ ಕೂಡ ಹೆಚ್ಚು ಮೂತ್ರ ವಿಸರ್ಜನೆ ಆಗೋದು. ಸೊ ನೋಡ್ಕೋಬೇಕು, ಯಾರಿಗೆ ಇದು ಸೂಕ್ತ ಕಲರು ಅವರು ಮಾತ್ರ ಕಲರನ್ನು ಅಪ್ಲೈ ಮಾಡೋದು. ಹಿಂದೆ ಹೇಳಿದೆ ಏಜ್ಡ್ ಪೀಪಲು, ಡಯಾಬಿಟಿಕ್ನ ಸಮಸ್ಯೆ ಇದ್ದವರಿಗೆ ಈ ಯೂರಿನ್ ಸೆನ್ಸೇಷನ್ನು ಪದೇ ಪದೇ ಆಗ್ತಾ ಇರ್ತದೆ, ಯೂರಿನ್ ಹೋಲ್ಡಿಂಗ್ ಕೆಪಬಿಲಿಟಿ ಇರಲ್ಲ. ಅಂಥವ್ರು ಯಾರು ನಿಮ್ಮ ಸುತ್ತಮುತ್ತಲೇ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.